ಗೈಸ್ ಹೆವಿ ಮೇಲೆ ಬಂದ್ಬಿಟ್ಟಿದ್ದೀನಿ ಗೈಸ್. ನನಗೆ ಹೈಟ್ ಅಂದ್ರೆ ಫಸ್ಟೇ ಭಯ. ಪಾಸೋವೆ ಕ್ರೇಜಿ ಗುರು ಕೊಹ್ಲಿನ ಕ್ರೇಜಿ ಸೂಪರ್. ಫಸ್ಟ್ ಟೈಮ್ ಮ್ಯಾರೇಜ್ ವಾಟ್ ಹ್ಯಾಪನಿಂಗ್ ಇನ್ನು ಏನಾದ್ರೂ ಮಾಡ್ಕೊ, ನನಗೆ ಗೊತ್ತಿಲ್ಲ, ಬಂದು ಕರ್ಕೊಂಡೋಗಿ ಆಮೇಲೆ ಮದುವೆ ಆಗು. ನೆಮ್ಮದಿ ಅನ್ಕೊಳ್ಳಿ ಗೈಸ್. ಬೀಚ್ ಅಲ್ಲ, ನೆಮ್ಮದಿ. ಬೀಚ್ ಅಂತ ಹೆಸರಿಡಬಾರ್ದಾಗಿತ್ತು, ನೆಮ್ಮದಿ ಅಂತ ಹೆಸರಿಡಬೇಕಾಗಿತ್ತು. ಒಂದೊಳ್ಳೆ ಫೋಟೋಶೂಟ್ ಮಾಡೋಣ. ತುಂಬ ದಿನ ಆಯಿತು ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇಲ್ಲ. ಯಾಕೆಂದರೆ ನನಗೆ ಕೃಷ್ಣನ್ ಲುಕ್ಕಲ್ಲಿ ವೀಡಿಯೋಸ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ. ಯಾಕೆಂದರೆ ದಿಸ್ ಈಸ್ ನಾಟ್ ರೋಹನ್, ಇದು ಕೃಷ್ಣನ್ ಲುಕ್. ಇದು ಈ ಹೇರ್ ಸ್ಟೈಲ್ ಎಲ್ಲ ಬಂದಿದ್ದೀವಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಇವನ್ ಬಟ್ಟೆ ಬಿಚ್ಕೊಂಡು ಕುತ್ಕೊಂಡು early the next morning. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಮತ್ತೆ ವರುಣ್ ಮನೆ ಹತ್ರ ಬಂದಿದ್ದೀವಿ ಅಂದ್ಕೊಳ್ಳಿ. ರಾತ್ರಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ. ಇವಾಗ ಬಂದಿದ್ದಾನೆ. ಇವಾಗ ನಿನ್ನೆ ಇಲ್ಲ ಜೊತೆಗೆ ಇರಲಿಲ್ಲ, ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟು ಸತಿ ಫೋನ್ ಮಾಡಿದ್ರೆ ಎದ್ದೇಳಿಸಿಲ್ಲ. ಮನೆಗೆ ಬಂದು ಹೊಡೆದೇ ಎದ್ದೇಳಿಸ್ಬೇಕಾಗಿತ್ತು ನಾವು. ಕಲ್ಕಿಷ್ಟ ಗೈಸ್ ಸಿಕ್ಕಾಪಟ್ಟೆ ಗೇಮ್ಸ್ ನಡೀತಾ ಇದೆ ಅಂದ್ಕೊಳ್ಳಿ. ಫುಲ್ಲು ಸೀಸನ್ ಇವಾಗ. ಯಾವ್ಯಾವ ಗೇಮ್ಸ್ ಇದೆಯಾ ವರುಣ್? ಎಲ್ಲ ಗೇಮ್ ಇದೆ. ಪ್ಯಾರಾಶೂಟ್ ಇದೆ, ಆಮೇಲೆ ಆ ಬೈಕ್ದು ಏನಂತಾರ ಜೆಸ್ಕಿ ಇದೆ, ಆಮೇಲೆ ಬೋಟು, ಏನೇನೋ ಸಿಕ್ಕಾಪಟ್ಟೆ ಗೇಮ್ಸ್ ಇದೆ. ಎಲ್ಲ ಗೇಮ್ಸ್ ಆಡೋಣ ಇವತ್ತು. ವರುಣ್ ಹೇಳಿದಾನೆ ಆಟ ಆಡಿಸ್ತೀನಿ ಅಂತ. ಆಟ ಆಡಿಸಿಲ್ಲ ಅಂದ್ರೆ ಎಲ್ಲ ಆಟ ಆಡ್ಬೇಕು ನಾನು ಇವತ್ತು. ಎಲ್ಲ ಆಟ ಆಡೋಣ, ಅದನ್ನು ಬ್ಲಾಗ್ ಮಾಡೋಣ ಅಂದ್ಕೊಳ್ಳಿ. ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ವರುಣ್ ಅವ್ರ ಮನೆಗೆ. ಏನು ಮಾಡ್ತಿದ್ದೆ ಮಚ್ಚ? ಇಡ್ಲಿ ಚಟ್ನಿ. ಅಣ್ಣ ಇಡ್ಲಿ ಅಣ್ಣ ಶಿಟ್ ಬೇಡ ಫುಲ್ ಕಾಯ್ತದ ಬಡೆ ಹೊರವರೆಗೆ ಕಾಯ್ಕಾವೆ ತಿನ್ನೋ ಬರಲಿ. ಬಾ ಮೊದಲೇ ಇಡ್ಲಿ ತಿನ್ನಲ್ಲ. ಇಡ್ಲಿ ಎಲ್ಲ ಕೃಷ್ಣ ಇಡ್ಲಿ ಮುದ್ದೆ ತಿನ್ಕೊಂಡು ಹೋಗೋಣ. ಎಷ್ಟು ಮುಂದಿನ ಕೆಲಸಗಳು ಏನೇನಿದೆ ಎಲ್ಲ ನೋಡೋಣ. ಎಲ್ಲ ಆಗ್ತಿದೆ ಅಲ್ಲಿ. ಯಾವಾಗ ಕೂತಿಲ್ಲ ಗೈಸ್, ವರುಣ್ ಅವ್ರ ಅಮ್ಮಂಗೆ ಹಾಯ್ ಹೇಳಿ. ಹಾಯ್ ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ಚಕ್ಲಿ ಮಾಡ್ತೀನಿ. ಅದಕ್ಕೆ ಬಂದೆ. ಚಕ್ಲಿನ ಇದು? ಇದು ಚಕ್ಲಿ. ಮತ್ತೆ ಚಕ್ಲಿ ಅಂತ ಮತ್ತೆ ಚಟ್ಲಿ ಪ್ರಾನ್ಸ್ ರೆಡಿ ಆಗ್ತಾ ಇದೆ ಅನ್ಕೊಳ್ಳಿ ಗೈಸ್. ಏನು ಗೊತ್ತಾ, ಆ್ಯಕ್ಚುಲಿ ನಾಳೆ ವರುಣ್ ಅವ್ರ ತಂಗಿ ಮದುವೆ. ಇವಂದು ನೆನ್ನೆ ಆಯಿತು, ನಾಳೆ ವರುಣ್ ಅವ್ರ ತಂಗಿ ಮದುವೆ. ಅದಕ್ಕೆ ನಾನ್ ವೆಜ್ ಎಲ್ಲ ರೆಡಿ ಆಗ್ತಾ ಇದೆ. ಇವ್ರ ಕಡೆ ನೆನ್ನೆ ಹೇಳಿದ್ನಲ್ಲ ನಾನು, ನಮ್ಮ ಥರ ಬರೀ ವೆಜ್ ಇರಲ್ಲ, ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಇಡ್ಲಿ ತಿಂತಾ ಇದ್ದಾನೆ ಗೈಸ್. ಬನ್ನಿ ಇಡ್ಲಿ ತಿನ್ನೋಣ. ಇಡ್ಲಿ ತಿಂದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಅಮ್ಮನ ತಂಗಿ ಅವರು. ಹಾಂ, ಇದು ಮೂರನೇದು. ಹಾಂ, ಸೆಕೆಂಡ್ ಇದು ಮಲ್ಪೆ ಬಂದರಿಗೆ ಹೋಗಿದ್ದಾರೆ. ಹಾಂ, ಇದು ನನ್ನ ಮಾಮಂದು ಹೆಂಡತಿ ಮಾಮಿ. ಬಾ ತಿಂಡಿ ತಿನ್ನೋಣ. ಮತ್ತೆ ಬಾಯ್ಸ್ ಚಿಕನ್ ಎಲ್ಲ ರೆಡಿ ಆಗ್ತಾಯಿದೆ ಅನ್ಕೊಳ್ಳಿ ಗೈಸ್. ಸೈಕಾಗೆ ಫೋಟೋ ಬೇಕಂತ ನೋಡು. ಹಾಂ ಓಕೆ. ಆಲ್ರೆಡಿ ಬಂದಿರೋ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಇಡ್ಲಿಗಳು ಬಾರಿಸ್ತಾ ಇದ್ದಾರೆ ಅನ್ಕೊಳ್ಳಿ ಸೈಕಾಗೆ. ನಮ್ಮೂರ ಥರ ಇಲ್ಲ ಇಡ್ಲಿ ಇಲ್ಲ, ಚೇಂಜ್ ಇದೆ. ಏನೋ ಚೇಂಜ್ ಬೇಕಾ? ನೀನೇನು ತಿಂದಲ್ಲ? ಬಾಳೆಹಣ್ಣು ಇದ್ದಂಗೆ ಐತೆ ಬ್ರೋ. ಬಾಳೆಹಣ್ಣು ಇದ್ದಂಗೆ ಆಯ್ತಾ? ಬಾಳೆಹಣ್ಣು ದಿಂಡು ಬರ್ತದೆ ಗೊತ್ತಲ್ವಾ, ಆ ಥರ. ಸರಿ ಹಾಕೊಡ ಮಚ್ಚ. ಇಲ್ಲಿ ಇಡ್ಲಿನೇ ಒಂಥರ ಡಿಫ್ರೆಂಟ್ ಆಗಿದೆ. ಕಪ್ ಇಡ್ಲಿ ಇಲ್ಲಿ, ಅಂದರೆ ಕಪ್ ಕಲರ್ ಅಲ್ಲ, ಕಪ್ ಒಳಗೆ ಮಾಡಿರೋ ಇಡ್ಲಿ. ಬಟ್ಲು ಇಡ್ಲಿ ಏನೋ ಮಚ್ಚ, ಹಿಂಗೆ ಇಡ್ಲಿ ಡಿಫ್ರೆಂಟ್ ಆಗಿದೆ ಇಲ್ಲ ಒಂದು ಸ್ವಲ್ಪ. ನಮ್ಮೂರು ಇಡ್ಲಿ ಬೇಕಾ? ಮತ್ತು ಬೆಳ್ಳಗಿದೆ ಬೇಕಾ? ತಿಂತೀನಿ ಹೇಳ್ಬಿಡು. ಮಲ್ಲಿಗೆ ಇಡ್ಲಿ ಎಲ್ಲಿ ಇಡ್ಲಿ? ಎಲ್ಲ ದಿಂಗರಾಜಿನವ್ರಿ. ಏನೋ ಇಷ್ಟು ಸಾಫ್ಟ್ ಆಗಿದೆ. ಆಹಾ, ಸಾಫ್ಟ್ ಇಡ್ಲಿ. ಚೆನ್ನಾಗಿದೆ ಗೈಸ್. ಬೇಡ ಸೂಪರ್ ಆಗಿದೆ. ಫ್ಯಾಂಟಾಸ್ಟಿಕ್. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಸಾಫ್ಟ್ ಇಡ್ಲಿ. A few moments later. ಗೈಸ್ ಹೋಗ್ತಾ ಇದೀವಿ ಇವಾಗ ಪ್ಯಾರಾಶೂಟ್ ರೈಡ್ಗೆ. ಹಲೋ ಅಮ್ಮ.
ಪ್ಯಾರಾಶೂಟ್ ರೈಡ್ಗೆ ಹೋಗ್ತಾ ಇದ್ದೀವಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗಂತೂ ಹೆವಿ ಗಂಡು ಗಾಬರಿ ಆಗ್ತಾ ಇದೆ ಅನ್ಕೊಳ್ಳಿ. ಈಗ ಆಗ್ತಾ ಇದೆ. ಗೋಪುರ ಕೊಡ್ತಾರಂತೆ ಮೇಲೆ. ಪ್ಯಾರಾಶೂಟಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ, ಬನ್ನಿ ಹೋಗೋಣ ಲೆಟ್ಸ್. ಆದರೆ ಫುಲ್ ಭಯ ಆಗ್ತಾ ಇದೆ ನನಗೆ, ಸೈಕ್ ಆಗ್ತಾ ಇದೆ. ಭಯ ಆಗ್ತಾ ಇದೆ ಕಣ ನನಗೆ. ಅದ್ರ ಮೇಲೆ ಹತ್ಕೊಂಡು ಹೋಗ್ಬೇಕಂತ ಇವಾಗ. ಅದ್ರ ಮೇಲೆ ಹತ್ಕೊಂಡು ಅಲ್ಲಿ ಪ್ಯಾರಾಶೂಟ್ನ ಸೆಟ್ ಮಾಡಿ ಅಲ್ಲಿಂದ ಟೇಕ್ ಆಫ್. ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ, ಗಂಡು ಗಾಬರಿ ಆಗ್ತಾ ಇದೆ ನನಗೆ. ಬಟ್ ಸ್ಟಿಲ್ ಏನಾಗಲ್ಲ, ಹೋಪ್ ಫಾರ್ ದ ಬೆಸ್ಟ್. ಓಕೆ ಎರಡು ಕೈ ಬಿಡಿ. ವಾಯ್ಸ್ ರೆಕಾರ್ಡ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಗೈಸ್. ಮಿಡಲ್ ಆಫ್ ದ ಓಷನ್. ಆಗ ಮುಳುಗ್ಬಿಟ್ರೆ ಫೋನ್ ಗೇನ್ ಇಟ್ಕೊಂಡಿದ್ರೆ ಸೈಕ್ ಆಗ್ತಾ ಇತ್ತು. ಇವಾಗ ಎತ್ರೋ ಮೇಲೆ ಗೈಸ್ ಪಬ್ಜಿ ಫಿಲು. ಅಯ್ಯೋ ಯಪ್ಪ ಸ್ವಾಮಿ, ಕ್ರೇಜಿ. ಪಬ್ಜಿ ಆಡ್ತಾ ಇದ್ದೀನಿ. ಅಯ್ಯೋ ಸ್ವಾಮಿ, ಗೈಸ್ ಹೆವಿ ಮೇಲೆ ಬಂದ್ಬಿಟ್ಟಿದ್ದೀನಿ ಗೈಸ್. ನನಗೆ ಹೈಟ್ ಅಂದ್ರೆ ಫಸ್ಟೇ ಭಯ. ಸ್ವಾಮಿ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು. ಕ್ರೇಜಿ ಇಲ್ಲ ಇಮ್ಮಿಡಿಯೇಟ್ ಪಿಕಪ್ ಕ್ರೇಜಿ. ಎಕ್ಸ್ಪೀರಿಯನ್ಸ್ ಕ್ರೇಜಿ ಆಗಿತ್ತು ಅಂದ್ಕೊಳ್ಳಿ. ಇವಾಗ ಮುಂದೆ ಬೇರೆ ಕುತ್ಕೊಂಡಿದ್ದೀನಿ. ಈ ವ್ಯೂ ನೋಡಿ, ಕ್ರೇಜಿ ನೋಡಿ. ಫಸ್ಟ್ ಟೈಮ್ ನನಗೆ ಹೈಟ್ಸ್ ಅಂದರೆ ಸಿಕ್ಕಾಪಟ್ಟೆ ಫಿಯರ್. ನಿಮ್ಗೆ ಗೊತ್ತಿರೋದು, ನಾನು ತುಂಬ ಬ್ಲಾಗಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಒಂದು ಭಯ ನಾನು ಆಲ್ರೆಡಿ ಎಲಿಮಿನೇಟ್ ಮಾಡಿಬಿಟ್ಟೆ ನನ್ನ ಲೈಫಿಂದ. ಸಖತ್ ಎಂಜಾಯ್ ಮಾಡಿದೆ ಅಂದ್ಕೊಳ್ಳಿ. ತುಂಬ ಖುಷಿ ಆಯಿತು. ಮಾತಾಡ್ತೀನಿ ಆಮೇಲೆ. ಇವಾಗ ನೋಡಿ ಇದನ್ನು ಹಂಗೆ ಕಣ ಬಾಯ್. ತಗೊಳ್ರಿ, ಇದು ಎಲ್ಲಿ ಕೊಡೋದು? ಥ್ಯಾಂಕ್ ಯು. ಮಚ್ಚ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಮೇಲ್ಗಡೆ. ಸೈಕ್ ಆಗಿತ್ತ. ಹೇಗೋಯ್ತು? ಜಾಲಿ ಸಕ್ಕತ್ತಾಗಿತ್ತು. ಮತ್ತೆ ಎಲ್ಲಿರಲ್ಲ ಕ್ರೇಜಿ ಎಕ್ಸ್ಪೀರಿಯನ್ಸ್ ಗೈಸ್. ನಿಜವಾಗ್ಲೂ ಸಖತ್ ಖುಷಿ ಆಗೋಯ್ತು. ನಾನು ಅಷ್ಟು ಮೇಲೆ ಯಾವತ್ತೂ ಮೇಲಿಂದ ನೋಡೇ ಇರಲಿಲ್ಲ. ತುಂಬ ಖುಷಿ ಆಯಿತು. ಹೇಳೋ ಏನೋ ಮಚ್ಚ ಅದು? ಜಸ್ಕಿ ಗೈಸ್. ಜಸ್ಕಿ ಓಡ್ಸೋಕೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ. ನಮಗೆ ಕೊಡಲ್ವಾ? ಹಾಂ, ನಮಗೆ ಕೊಡ್ತಾರಂತೆ. ಫುಲ್ ವೀಲಿಂಗ್ ಹೊಡೆಯೋದಿಲ್ಲ. ಇಲ್ಲಿನ ಹೊಡಿಯೋದು ಜಾಸ್ತಿ.
ಓಡಿಸ್ತೀನಿ ನೋಡಿ ಇವಾಗ ಮತ್ತೆ ನೀನು ಓಡಿಸಿರಲ್ಲ ಆ ಥರ ಓಡಿಸ್ತೀನಿ. ಪ್ರೊಫೆಷ್ನಲ್ ನಾವು. ಓಡಿಸ್ತೀನಿ ಆದರೆ ನದಿ ಚೆಡ್ಡಿ ಹಾಕೊಂಡ್ಬಿಡ್ಬೇಕಾಗಿತ್ತು, ಪ್ಯಾಂಟ್ ಎಲ್ಲ ಸೈಕಾಗಿ ಹೋಗ್ತದೆ. ಬೇಜಾರು ಹೆವಿ ಟಾನ್ ಹಾಕ್ಬಿಟ್ಟು ಬರ್ದೆ. ಮೊದಲೇ ಮುಖ ಎಲ್ಲ ಹಾಳಾಗೋಗಿದೆ, ಇನ್ನೂ ಹಾಳಾಗೋಗಿದೆ. ಕುಮಾರ ಎಲ್ಲ ವಾಯ್ಸ್ ಹೋಗಿದೆ ನಂದು. ಕುಮಾರ ಸ್ವಲ್ಪ ಡ್ರೈವಿಂಗು. ಓಡಿಸ್ತವನೆ, ಅವನೇ ಓಡಿಸ್ತವನೆ. ಈಗ ಅವನೇ ಡ್ರೈವಿಂಗ್ ಮಾಡ್ತಾವನೆ. ಚಪ್ಪಲ್. ಸಣ್ಣದಾಗಿತ್ತು ಮಸಾಲೆ. ಈಸ್ಕೊಂಬಿಡೋಣ ನೋಡೋ ಒಂದು. ಎಂತಕ್ಕೆ? ಆ ಐಲ್ಯಾಂಡಿಂದ ಈ ಐಲ್ಯಾಂಡ್ಗೆ, ಈ ಐಲ್ಯಾಂಡ್ ಈ ಐಲ್ಯಾಂಡ್. ಆಮೇಲೆ 24 ಲಕ್ಷ ಅಷ್ಟೇ ತಾನೇ. ನದಿ ಈಸ್ಕೊಳ್ಳೋಣ ಬಾರಲ್ಲ. ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ 50 ಸಾವಿರ ಕೊಟ್ಟರೆ ಸಾಕು. ಏನಿಲ್ಲ, ಇಲ್ಲೊಂದು ಮನೆ ಮಾಡೋಣ ಈ ಐಲ್ಯಾಂಡಲ್ಲಿ. ಆಮೇಲೆ ಮಲ್ಪೆಲಿ ಯಾವ್ದದು, ಅದು ಯಾವ್ದು ಸೈಡ್ ಮೇಡ್ ಸರಿ. ಸೆಂಟ್ ಮೇರಿಸ್ ಐಲ್ಯಾಂಡಲ್ಲಿ ಒಂದು ಮನೆ ಮಾಡೋಣ. ಆಮೇಲೆ ಓಡಾಡ ಗಾಡಿ ಬೇಕಲ್ಲ, ಆ ಗಾಡಿ ತಗೊಂಡ್ಬಿಡೋಣ. Early the next morning. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಹೆಂಗೆ 3 ದಿನ ಆಯಿತು ಅಂತಲೇ ಗೊತ್ತಿಲ್ಲ. 3 ದಿನ ಆಯ್ತು ಅರುಣ್ ನೆನೆ ಬಂದಿಲ್ಲ ಗೈಸ್, ಇವತ್ತು ಬಂದಿದ್ದಾನೆ. ನೆನ್ನೆ ಬಂದೇ ಇಲ್ಲ ಅವನು. ನೆಂಟಿನ ಶಾಪಿಂಗ್ ಕರ್ಕೊಂಡು ಹೋಗಿದ್ದಂತ, ಅದಕ್ಕೆ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀನಿ ಅವನಿಗೆ. ಬೇರೆ ಎಲ್ಲಾದರೂ ಹೋಗಿದ್ದರೆ ಬಿಡ್ತಾ ಇರಲಿಲ್ಲ. ಇವಾಗ 3 ದಿನ ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ. ಸಖತ್ ಎಂಜಾಯ್ ಮಾಡಿದ್ವಿ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಬ್ಲಾಗಲ್ಲಿ. ಸೊ ಇವತ್ತು ಅವ್ರ ತಂಗಿ ಮದುವೆ ಇದೆ, ತಂಗಿ ಮದುವೆಗೆ ಹೋಗಬೇಕು. ಸೊ ಅದಕ್ಕೆ ಮುಂಚೆ ನಂದೊಂದು ಪ್ರಾರ್ಥನೆ ಇತ್ತು ಕೊರಗಜ್ಜನ ಹತ್ರ. ಅಲ್ಲಿ ಹೋಗ್ತಾ ಇದ್ದೀನಿ ಕೊರಗಜ್ಜನ ದೇವಸ್ಥಾನಕ್ಕೆ. ಆ್ಯಕ್ಚುಲಿ 2 ದೇವಸ್ಥಾನದಲ್ಲಿತ್ತು, ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಸ್ವಲ್ಪ ದೂರ ಇದೆ ಅದು. ಅದನ್ನು ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ತೀನಿ. ಸದ್ಯಕ್ಕೆ ಇವಾಗ ಇಲ್ಲೇ ಒಂದು ಹೇಳ್ಕೊಂಡಿದ್ದೆ, ಯಾವಾಗ ಒಂದು 2 ಇಯರ್ಸ್ ಬ್ಯಾಕ್ ಬಂದಾಗ. ಸೊ ನಾನು ದೇವ್ರನ್ನ ತುಂಬ ನಂಬೋದ್ರಿಂದ ನಾನು ಹೇಳಿರೋದನ್ನ ಮಾಡಬೇಕಾಗತ್ತೆ, ಇಲ್ಲಾಂದರೆ ನನಗೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಇವಾಗ ಇಲ್ಲೇ ಒಂದು ಕೊರಗಜ್ಜನ ಸ್ಥಳ ಇದೆ, ಇಲ್ಲಿ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಆಮೇಲೆ ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ಇವತ್ತು ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಸೊ ಇವತ್ತು ಹೊರಡ್ಬೇಕು ನಾವು. 4 ಗಂಟೆಗೆ ಟ್ರೈನ್ ಬುಕ್ ಮಾಡಿದ್ದ ಪ್ರಜು, ಬಟ್ ಅದು ಏನು ಮಾಡೋದು ಏನೋ ಗೊತ್ತಿಲ್ಲ. ಅದು ಕರೆಕ್ಟಾಗಿ ಬುಕ್ ಆಗಿಲ್ಲ ಏನೋ ಗೊತ್ತಿಲ್ಲ, ಕ್ಯಾನ್ಸಲ್ ಆಗಬಹುದು ಅನ್ನೋ ಥರ ಆಗಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ, ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ನೋಡೋಣ, ಏನೋ ಮಾಡೋಣ. ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಬನ್ನಿ ಹೋಗೋಣ. ಗೈಸ್ ಕ್ಲೋಸ್ ಆಗಿಬಿಟ್ಟಿದೆ, ಅದು 12 ಗಂಟೆ ಕ್ಲೋಸ್ ಅಂತ ಟೈಮ್ ಆಗಿಬಿಟ್ಟಿದೆ ಅಂತ ಆಲ್ರೆಡಿ. ಇವಾಗ ನಮ್ಮದು ಏನಿದೆ ಅದನ್ನು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಸೊ ಗೈಸ್ ಏನು ಕೊಡ್ತಾರೆ ಅಂತಂದರೆ ಇಲ್ಲಿ ಆಲ್ಮೋಸ್ಟು ಕಳ್ಳು, ಡ್ರಿಂಕ್ಸು, ಚಕ್ಲಿ, ಇದೆಲ್ಲ ಕೊರಗಜ್ಜನಿಗೆ ಪ್ರಿಯವಾದದ್ದು. ಬೀಡ ಇದೆಲ್ಲ ಪ್ರಿಯವಾದದ್ದು ಕೊರಗಜ್ಜನಿಗೆ. ಏನಾದರೂ
100% ನನಗೆ ಪರ್ಸ್ನಲಿ ಅಂದರೆ ಕೇಳ್ಕೊಂಡಿರೋದು ಆಗಿರೋದಿದೆ. ಮತ್ತು ಒಂದು ಸತಿ ಲಾಸ್ಟ್ ಟೈಮ್ ನಾವು ನಮ್ಮ ಬಾಯ್ಸ್ ಎಲ್ಲ ಟ್ರಿಪ್ಪಿಗೆ ಬಂದಿದ್ದಾಗ ಮೋಕೆ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಅವನಿಗೆ ಇದು ಸ್ಟಿಂಗ್ರೇ ಫಿಶ್ ಕಚ್ಬಿಟ್ಟಿತ್ತು, ಮುಳ್ಳು ಕಾಲಿಗೆ ನೆಟ್ಬಿಟ್ಟಿತ್ತು. ಅಲ್ಲಿ ಪಾಪ ವರುಣ್ ಅವ್ರ ಮಮ್ಮಿ ಎಲ್ಲ ಏನೇನೋ ಇದು ಮಾಡಿದ್ರು, ಏನೂ ಆಗಲಿಲ್ಲ. ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಿ, ಅಲ್ಲೂ ಸರಿಯಾಗಿಲ್ಲ. ಸುಮ್ಮನೆ ಇಲ್ಲಿ ಕರ್ಕೊಂಬಂದು ಒಂದು ಸತಿ ಹಿಂಗೆ ಬೇಗ ಹುಷಾರಾದರೆ ನಾನು ಏನಾದರೂ ಒಂದು ಇದು ಮಾಡ್ತೀನಿ ಕಾಣೆ, ಅಂದರೆ ನಾನು ಹೇಳಿದ್ನಲ್ಲ ಡ್ರಿಂಕ್ಸು ಚಕ್ಲಿ ಅದೆಲ್ಲ ಕೊಡ್ತೀನಿ ಅಂತ ಹೇಳ್ಕೊಂಡ. ಒಳಗೆ ಬಂದು ಕುತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಸರಿಯಾಗಿರೋದಿದೆ. ನಾವು ಕಣ್ಣಾರೆ ನೋಡಿರೋದಿದ್ದು. ಅರುಣು ಇದ್ದ. ಆವಾಗ ನನಗೆ ನಿಜಾನೇ ಇದು 100% ನಿಜ ಅಂತ ಅನ್ನಿಸ್ತು. ನಿಜವಾಗ್ಲೂ ಒಳಗೆ ಬಂದು ಹೇಳ್ಕೊಂಡಂಗೆ ಕಾಲು ಸರಿ ಹೋಗಬೇಕು ಬೇಗ, ಅದು ಸಿಕ್ಕಾಪಟ್ಟೆ ನೋವಾಗ್ತಾಯಿತ್ತು ಅವನಿಗೆ, ಮುಳ್ಳು ಸರಿಯಾಗಿ ಹೊಡೆದ್ಬಿಟ್ಟಿತ್ತು ಕಾಲಿಗೆ. ಕುತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅವನೇ ಎದ್ದು ಆಚೆ ಬಂದ. ಆಚೆ ಬರೋ ಅಷ್ಟರಲ್ಲಿ ಸರಿ ಹೋಗ್ಬಿಟ್ಟಿತ್ತು, ಆಲ್ಮೋಸ್ಟ್ ಸರಿ ಹೋಗ್ಬಿಟ್ಟಿತ್ತು. ಆ ಥರ ಏನೇ ಅಂದ್ಕೊಂಡ್ರು ನಿಜ ಆಗುತ್ತೆ ಇಲ್ಲಿ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಈ ಕಡೆ ನಮ್ಮ ಕರಾವಳಿ ಸೈಡ್ ಎಲ್ಲಾದರೂ ಬಂದರೆ. ಮಲ್ಪೆ ಕಲ್ಮಾಡಿ. ಮತ್ತು ನಾನು ಕುತ್ತಾರ್ಗೆ ಹೋಗಿದ್ದೆ, ಅದನ್ನು ಬ್ಲಾಗ್ ಮಾಡಾಕಿದ್ದೆ. ಅಲ್ಲೂ ಹೋಗೋದು ಬಾಕಿ ಇದೆ, ನಾನು ಹೋಗ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ. ಸೊ ಇಷ್ಟ ಆಯಿತು. ಇವಾಗ ಮದುವೆಗೆ ಹೋಗಬೇಕು, ನಾನು ಇವಾಗ ಇವಾಗ ತಾನೇ ಬಂದ್ವಿ ರಿಸೆಪ್ಷನ್ಗೆ, ಇನ್ನೂ ಅಟೆಂಡು ಮಾಡಿಲ್ಲ. ಅಲ್ಲಿ ಹುಡುಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಅಷ್ಟು ಬೇಗ ಬಂದಿದ್ದ ಕೆಲಸ ಮುಗಿಸ್ಕೊತಾ ಇದ್ದೀವಿ. ಏನು ಹೇಳಿ, ಊಟಕ್ಕೆ ಬಂದಿದ್ದೀವಿ. ಏನೋ ತಿಂದಿಲ್ಲ ಗೈಸ್, ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಾ ಇದೆ. ರಿಸೆಪ್ಷನ್ಗೆ ಹೋಗಿಲ್ಲ, ಇನ್ನೂ ಅಷ್ಟು ಬೇಗ ಊಟಕ್ಕೆ ಬಂದಿದ್ಯಾ? ಊಟ ಮೊದಲು, ಆಮೇಲೆ ಎಲ್ಲ. ಇವನು ನೋಡು, ಬಂದಿದ ತಕ್ಷಣ ಊಟ. ಏನೋ ಇಲ್ಲಿ ನಾನ್ ವೆಜ್ ಬೆಳಗ್ಗೆ ಅಷ್ಟು ನಾಶ ಮಾಡ್ತಾರೆ, ಹೊಟ್ಟೆ ಹಸ್ವಾಗ್ತಾರೆ ನನಗೆ ಸಿಕ್ಕಾಪಟ್ಟೆ. ಅಷ್ಟು ಊಟ ತಿಂಡಿ ತಿನ್ಕೊಂಬಿಡೋಣ ಬನ್ನಿ. ಬಾರ ಊಟ ಮಾಡಿ ಬಾರ. ನಿಮ್ಮದೇ ಮನೆ ಅಂತ ಅನ್ಕೋಬಾ, ಊಟ ನಿಮ್ಮನೆ ಮದುವೆ ಅನ್ಕೊಳ್ಳೋ, ಊಟ ಮಾಡಬಾರೋ. ಥ್ಯಾಂಕ್ ಯು, ಕರ್ದಿದ್ದಕ್ಕೆ ಥ್ಯಾಂಕ್ ಯು. ಮದುವೆಗೆ ಬಂದು ಮನೆ ತೆಗಿತೀರ ಬೋಣಿ. ವಿಶ್ ಮಾಡ ಚರಣ, ವಿಶ್ ಮಾಡ. ಕೊಡ ಇನ್ನೊಂದು ಸ್ವಲ್ಪ ಹಾಕಿ ಬ್ರೋ, ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ. ಬ್ರೋ ಇನ್ನೊಂದು ಸ್ವಲ್ಪ ಹಾಕಿ ಬ್ರೋ, ಇನ್ನೊಂದು ಸ್ವಲ್ಪ ಹಾಕಿ ಬ್ರೋ. ಸುಮ್ಮನಿರೋ ಗೈಸ್. ನೋಡಿ ನಾನು ಹೇಳಿದ್ನಲ್ಲ ಬೆಳಗ್ಗೆ ನಾನ್ ವೆಜ್ ಇಲ್ಲಿ ಬರುತ್ತೆ ನೋಡಿ. ಇವಾಗ ಹೌದು, ಮಧ್ಯಾಹ್ನ ಆಯಿತು. ಸಾರಿ ಗೈಸ್. ಗೈಸ್ ಮಧ್ಯಾಹ್ನ ನಾನ್ ವೆಜ್ ಹಾಕ್ತಾ ಇದ್ದಾರೆ. ಯಾಕೋ ನಿಮ್ಮ ಕಡೆ ನಾನ್ ವೆಜ್ ಹಾಕೋದು ಗೊತ್ತಿಲ್ಲ ಅಂತ ಅದಾ ಕಬಾಬಾ? KFC ಥರ ಇದೆ ತಾನೇ? KFC ಚಿಕನ್ ಥರ ಇದೆ ಗೈಸ್ ಕಬಾಬು. ಕ್ರೇಜಿ. ಹೌದಾ? ಆಹಾ ಆಗೋದಾಗೈತಲ್ಲ, ಬೇಸಿ ಊಟ ಗೈಸ್, ಖುಷಿ ಆಗೋದು ತಿಂದ್ಬಿಟ್ಟು. ಗೈಸ್ ನನ್ನ ಗಮನಕ್ಕೆ ಬರಲಿಲ್ಲ ಇದು. ಏನಿದು ಅಕ್ಕಿ ಏನಕ್ಕಿ ಅಣ್ಣ ಇದು? ಹಾಂ, ಕುಚ್ಚಲಕ್ಕಿನ ಈ ದಪ್ಪ ರೈಸ್ ಹಾಕ್ಬಿಟ್ಟಿದ್ದಾರೆ ಗೈಸ್ ಕುಚ್ಚಲಕ್ಕಿನ. ನನ್ನ ಲೈಫಲ್ಲೇ ತಿಂದಿಲ್ಲ, ಇವತ್ತೇ ಫಸ್ಟ್ ಟೈಮ್ ತಿಂದಿರೋದು. ಅದು ಅಲ್ಲದೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಕುಚ್ಚಲಕ್ಕಿ ಅನ್ನ ಹಾಕಿ ಅದ್ರ ಮೇಲೆ ಪ್ರಾನ್ಸು ಸಾಂಬಾರು ಹಾಕ್ಬಿಟ್ಟಿದ್ದಾರೆ. ಇದಕ್ಕೆ ತಿನ್ನೋಕ್ಕಾಗಲ್ಲ. ಟ್ರೈ ಮಾಡೋಣ ಬಾರೋ. ನಿನ್ನ ಮದುವೆ ಆಯಿತು ತಾನೇ? ನಿಂದು ಮದುವೆ ಆಯಿತು ತಾನೇ? ಆಯಿತು. ನಡಿ ಮನೆಗೆ ಮತ್ತೆ ಇಲ್ಲೇನು ಮಾಡ್ತಾ ಇದ್ದೆ? ಏನು ಸಮಾಚಾರ? ಇಲ್ಲ ಮಾತಾಡಿ. ಹೇಗೆ ಅನ್ನಿಸ್ತದೆ? ನಾನು ಕರೆಕ್ಟಾಗಿ ಮಾತಾಡಿಲ್ಲ. ಸೂಪರ್ ಆಗಿದೆ ಅನಿಸ್ತಿದೆ. ಏನು ಅನ್ನಿಸ್ತಾ ಇದೆ? ಸೂಪರ್ ಅನಿಸ್ತಿದೆ. ಏನು ಖುಷಿಯಾಗಿದೆ. ಹೆಂಗೆ ಅನ್ನಿಸ್ತದೆ ಅಂತ ಕೇಳಕ್ಕೆ ಏನಿಲ್ಲ. ಎಂಚಾವೊಂದುಂಟು ಏನು ಚಾವೊಂದುಂಟು?
ಸೂಪರ್ ಒಂದುಂಡು ಚಡ್ಡಿದ ಬರೀ ಒಂಚು ಅಂದ್ರೆ ಚಡ್ಡಿ ಅರ್ಧೋಗಿದೆ ಅಕ್ಷಿ ಹೇಗೆ ಅನ್ನಿಸ್ತಾ ಇದೆ ಖುಷಿ ನನಗೆ ಟೈಮ್ ಇರಲಿಲ್ಲ ಶೂಟ್ ಇತ್ತು ಆದರೆ ನನ್ನ ಮಗ ಅಳ್ತಾನೆ ಅಂತ ಇವನಿಗೋಸ್ಕರ ರಜಾ ಮಾಡಿಕೊಂಡು ಅಷ್ಟು ದೂರದಿಂದ ಬಂದಿದ್ದೀನಿ. ನನ್ನಂತ ಫ್ರೆಂಡ್ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ ನೀನು. ಕುತ್ಕೊ ಅಂದ್ರೆ ಕುತ್ಕೊಂತೀನಿ ನಾನು ಕೆಳಗಡೆ. ಇನ್ನೇನು ಇಲ್ಲಿ ಫೋಟೋ ತಗ್ಸ್ಕೊಂಡು ರೈಲ್ವೆ ಸ್ಟೇಷನ್ ಜೂಟ್ ಆಗ್ತಾ ಇರೋದು. ಎಷ್ಟು ಖುಷಿಯಾಗಿದೆ ನೋಡಿ. ಎಷ್ಟು ಖುಷಿಯಾಗಿದೆ ನೋಡ. ಅಲ್ಲ ನಾನು ಓಡ್ತಾ ಇರೋದಕ್ಕೆ ಎಷ್ಟು ಖುಷಿಯಾಗಿದೆ ನೋಡೋ ಅವನು. ಬೇಕು ಬೇಕು ಕೊಡುವ ಇನ್ಸ್ಟಾಗ್ರಾಮ್ 1 ಮಿಲಿಯನ್ ಫಾಲೋವರ್ಸ್ ಮಾಡಿ ಸಕ್ಸಸ್ ಮಾಡಿ ಇನ್ನೊಂದ್ಸಲ ರಜೆ ಮಾಡಿಸೋ ಪ್ಲಾನ್ ಇದೆ ನಾವು. ರಜಾ ಮಾಡ್ಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬನ್ನಿ ಫೋಟೋ ತಗ್ಸ್ಕೊಂಡು ಹೊಟ್ಬಿಡೋಣ. ಲೇಟ್ ಆಗುತ್ತೆ, ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡುತ್ತೆ. ಲೇಟ್ ಏನೆಲ್ಲ ಹಿಂದಿ ಫಿಲಮ್ ಸ್ನಾನ ಮಾಡಿರೋ ಫೀಲ್ ಅವ್ನು ಅಜ್ಜಿ. ಇದು ನೀರು ಸುರಿತಾ ಇದೆ ಮೈಯಲ್ಲೆಲ್ಲ. ಬರೋದೇನೋ ಬಂದ್ಬಿಡ್ತೀವಿ. ಬರಬೇಕಾದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ, ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗುತ್ತೆ. ಅದಕ್ಕೆ ಬರಲ್ಲ ನಾನು ಅದಕ್ಕೆ ಜಾಸ್ತಿ ಇಲ್ಲ ಓಡಾಡೋದೇ ಇಲ್ಲ. ಈ ಥರ ಬೇಜಾರಾಗುತ್ತೆ ಅಂತ ಜೀವನ ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರು ಮಾಡ್ತಾರೆ. ಅದಕ್ಕೆ ನಾನು ಎಲ್ಲೂ ಬರೋಕ್ಕೆ ಬಂದ್ರೂ ಜಗಳ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಪ್ರೀತಿಯಿಂದ ಅಂತೂ ಹೋಗ್ಬಾರ್ದು, ಇಲ್ಲಾಂದ್ರೆ ಬೇಜಾರೆ. ಅಲ್ಲೇನೋ ನಾವು ಟ್ರೈನ್ ಬುಕ್ ಆಗಿಲ್ವ, ಏನೋ ಮಾಡೋದು ಇವಾಗ. ಟ್ರೈನ್ ಬುಕ್ ಮಾಡಿದ್ವಿ, ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಏನು ಮಾಡೋದು ಅಂತ ಏನು ಮಾಡೋದಂತ ಗೊತ್ತಿಲ್ಲ ಇವಾಗ. ಸರಿ ಮತ A few moments later. ಗೈಸ್ ಆಗ್ತಾ ಇಲ್ಲ ಅನ್ಕೊಳ್ಳಿ. ಕಾರೊಳಗೆ ಕುತ್ಕೊಂಡಿದ್ದ ಒಂಥರ ಈ ಮೈಕ್ರೋ ಓವನ್ ಒಳಗೆ ಕುತ್ಕೊಂಡಿದ್ದಾಯ್ತು. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಮೊದಲೇ ನಾವು ಬ್ರೌನು ಇನ್ನೂ ಬ್ರೌನ್ ಆಗೋದ್ವಿ. ಸಿಕ್ಕಾಬಟ್ಟೆ ಸೆಕೆ, ಸಿಕ್ಕಾಬಟ್ಟೆ ಅಂದರೆ ನೆಕ್ಸ್ಟ್ ಲೆವೆಲ್. ಎಷ್ಟು ಡಿಗ್ರಿ ಇದೆ ಅರೌಂಡ್ 35-34 ಡಿಗ್ರಿ. ಯಪ್ಪ ಸ್ವಾಮಿ, ಬೆಂಗಳೂರು ಸೈಕ್ ಕ್ಲೈಮೇಟ್ ಗುರು. ನಮ್ಮದೇ ಚಿಂದಿ ಕ್ಲೈಮೇಟ್ ಅಂದ್ಕೊಳ್ಳಿ. ಇಲ್ಲೆಲ್ಲ ಆಗಲ್ಲಪ್ಪ, ಇವ್ರಿಗೇನೋ ಅಡ್ಜಸ್ಟ್ ಆಗಿಬಿಡುತ್ತೆ. ಬೆಂಗಳೂರಿಂದ ಇಲ್ಲಿ ಬಂದವ್ರಿಗಂತೂ ಸೈಕ್. ವಾ ಸ್ವಾಮಿ. ಇವಾಗ ಟ್ವಿಸ್ಟ್ ಏನಂದರೆ, ನೆನೆ ಪ್ರಜ್ಜು ಟಿಕೆಟ್ ಬುಕ್ ಮಾಡಿದ್ದಾನೆ, ಬಟ್ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ನಮಗೆ ಟಿಕೆಟ್ ಎಲ್ಲ ಬಂದಿದೆ, ಕನ್ಫರ್ಮ್ ಮೀನ್ಸ್ ಬುಕ್ಡ್ ಅಂತ ಬಂದಿದೆ. ಬಟ್ ಟ್ರೈನ್ ನಂಬರ್ ಎಲ್ಲ ಬಂದಿದೆ, ನಮ್ಮದು ಸೀಟ್ ನಂಬರ್ ಯಾವುದು ಬಂದೇ ಇಲ್ಲ. ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಟಿಕೆಟು ವಾಪಸ್ ಬಂದಿದೆ, ಅಂದರೆ ಟಿಕೆಟ್ ದುಡ್ಡು ವಾಪಸ್ ಬಂದಿಲ್ಲ, ಏನೂ ಇಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ. ಒಳಗೆ ಹೋಗ್ಬಿಟ್ಟು ನೋಡೋಣ ಗೈಸ್. ಬನ್ನಿ. ಆಗ್ತಾಯಿಲ್ಲ, ಸಕ್ಕ ಡಿಹೈಡ್ರೇಟ್ ಆಗ್ತಾಯಿದೆ ಬಾಡಿ. ಬನ್ರ ಎಲ್ಲರೂ ನಜ್ಜೆ ಆಫ್ರಿಕಾದಿಂದ ಬಂದಿರೋ ಥರ ಆಗ್ಬಿಟ್ಟಿದ್ದೀವಿ. ಬನ್ನಿ, ಪರವಾಗಿಲ್ಲ, ನೋಡೋಣ, ಏನೋ ಮಾಡೋಣ. ಸ್ವಾಮಿ ಅಮ್ಮ ಆಗ್ತಾಯಿಲ್ಲ. ಈ ಶೆಕೆಗೆ ಆಗ್ತಾಯಿಲ್ಲ, ಸಾಯ್ತಾ ಇದ್ದೀವಿ ಎಲ್ಲರೂ. ಭಯಂಕರ ಶೆಕೆ ಇದೆ. ಹೆವಿ ಶೆಕೆ. ನಾನು ಹಾಕಲ್ಲ ಗೊತ್ತಿಡು. ನನ್ನ ಲೈಫಲ್ಲೇ ನಾನು ಇಷ್ಟೊಂದು ಶೆಕೆನ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಭಯಂಕರ ಶೆಕೆ ಇದೆ ಅಂದ್ಕೊಳ್ಳಿ. ಸ್ವಾಮಿ ಅಮ್ಮ ಎಲ್ಲ ಬರೀ ಸುಳ್ಳು ಹೇಳ್ತಾರೆ, ಶೆಕೆ ಅಂತ. ಚಳಿ ನನಗೆ ಗೈಸ್, ಒಂದೇ ಒಂದು ಸೀಟು ಖಾಲಿ ಇಲ್ಲ ಅಂದ್ಕೊಳ್ಳಿ. ಪ್ರತಿ ಇಟ್ಕೊಂಡು ನಾಳೆ ಒಳಗೆ ಬರೀಬೇಕು. ಗೈಸ್, ಸೀಟ್ ಒಂದೇ ಒಂದು ಖಾಲಿ ಇಲ್ಲ. ರಿಸರ್ವೇಷನ್ ಹತ್ರ ಬಂದು ನಿಂತ್ಕೊಂಡಿದ್ದೀವಿ. ಯಾವತ್ತೂ ಈ ಥರ ಟ್ರಾವೆಲ್ ಮಾಡಿಲ್ಲ, ನಿಮಗೆ ಗೊತ್ತು ಇಷ್ಟು ನೆಮ್ಮದಿಯಾಗಿ ಹೋಗ್ಬೇಕಂದ್ರೆ ಅಂತ. ಬಟ್ ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್, ಚೆನ್ನಾಗಿದೆ. ಬಟ್ ನೈಟ್ ಏನು ಮಾಡೋದು ಅಂತ ಗೊತ್ತಿಲ್ಲ. ನಿದ್ದೆ ಇಲ್ಲ, ಏನಿಲ್ಲ. ಯಾರು ಈ ಥರ ಎಲ್ಲ ನಿಂತ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಮಗೆ ವಿಧಿ ಇಲ್ಲ, ಅದಕ್ಕೆ ಈ ಥರ ನಿಂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ.
ಬಟ್ ಅದೇ ನೈಟೇ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಏನೋ ಡೇ ಟೈಮ್ ನಡೆಯುತ್ತೆ, ನೈಟ್ ನಿದ್ದೆ ಇರಲ್ಲ, ಅದೊಂದು ಬೇಜಾರು. ಟಿ ಬಂದರೆ ಮಾತಾಡ್ಬಿಟ್ಟು ಏನಾದರೂ ಸೀಟ್ ಏನಾದರೂ ಕೊಡ್ತಾರೋ ಕ್ಯಾನ್ಸಲ್ ಆಗಿರೋದು ನೋಡಬೇಕು. ನಿಜವಾಗ್ಲೂ ಒಂದು ಕಡೆ ಬೇಜಾರಾಗ್ತಾಯಿದೆ, ಇನ್ನೊಂದು ಕಡೆ ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಅಂತ ಖುಷಿ ಆಗ್ತಾಯಿದೆ. ಬನ್ನಿ ನೋಡೋಣ ಏನಾಗುತ್ತೆ. ಮಳೆ ಬೇರೆ ಬರ್ತಾ ಇದೆ. ಒಳ್ಳೆ ಜಾಗದಲ್ಲಿ ಒಳ್ಳೆ ಸ್ಟೇಷನ್ ಇನ್ ಮುಂಚಿ ಇರೋದು ಇಂಜಾನೆ ಅಲ್ಲ, ಇನಂಜೆ ಮುಂಜಾನೆ ಇನ್ನಂಜಿ ಮಳೆ ಬೇರೆ ಬರ್ತಾ ನಿಮ್ಮ ಅಪ್ಪ ಏನ್ ಕತೆನೋ ಗೊತ್ತಿಲ್ಲ. ಟಿ ಬಂದ್ಮೇಲೆ ಗೊತ್ತಾಗುತ್ತೆ ಮಾತಾಡ್ಬೇಕು, ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಟ್ರೈನ್ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್. ರವಿ ಹಿಂದೆ ಹೋಗ, ನೀನು ಹಿಂದೆ ಹೋಗ. ಮಳೆ ಮಳೆ ಬೇರೆ ಬರ್ತಾ ಇದೆ. ಟ್ರೈನ್ ತೊಳ್ಳೋಣ ಬರ್ರಿ. ತಡಿ ಟ್ರೈನ್ ಕೆಟ್ಟಾಗೈತೆ. ಏಯ್ ರವಿ, ಟ್ರೈನ್ ಕೆಟ್ಟಾಗೈತೆ, ತಳ್ಳು ಬಾ. ಫೋನ್ ಬೇರೆ ಇಟ್ಕೊಂಡಿದ್ದೀನಿ. ಟ್ರೈನ್ ತಳ್ಳು ಬಾ. ಟ್ರೈನ್ಗೆ ಹಾಕೊಂಡು ಟ್ರೈನ್ ಎತ್ಬಿಟ್ಟು ಟ್ರೈನ್ ಗೈಸ್ ಅವನ ಅಜ್ಜೆ ಟ್ರಾವೆಲ್ ಮಾಡ್ತಾ ಇದ್ರು. ನಾವು RCB ಮ್ಯಾಚ್ ಬಿಡಲ್ಲ ಅನ್ಕೊಳ್ಳಿ, ಅದು ಎಲ್ಲರೂ ನೋಡ್ತಾ ಇದೀವಿ. ಯಾರು? ವಿರಾಟ್ ಕೊಹ್ಲಿ. ಯಾರು? ಅಣ್ಣ ಕಿಂಗ್ ಕೊಹ್ಲಿ. ಗೈಸ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಎಲ್ಲಾ ಕಡೆ ಓಡಾಡ್ತಾ ಇದೀವಿ ಅನ್ಕೊಳ್ಳಿ. ಕ್ರೇಜಿ ಗುರು ಕೊಹ್ಲಿನ, ಕ್ರೇಜಿ ಸೂಪರ್. ತೋರ್ಸು, ಕ್ರೇಜಿ ಗುರು ಸೂಪರ್. ಸಿಂಗಲ್ 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 ಅನ್ಎಕ್ಸ್ಪೆಕ್ಟೆಡ್ ಇದು. ಸಿಂಗಲ್ ಸಿಂಗಲ್ ಗೈಸ್ ಯಾವ ತರ ಫ್ಯಾನ್ ನೋಡಿ ಇಲ್ಲಿ, ಕ್ರೇಜಿ. ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿರೋದು ಅವ್ರು. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ಸುನಿಲ್ ವಿರಾಟ್. ಓಹೋ, ಒಂದು ಬಾಲ್ಗೆ ಎರಡು. ಓಡ 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 ಇನ್ನೊಂದು ಕ್ರೇಜಿ ಎಲ್ಲ ನೋಡಲಿ. ಅಲ್ಲ ಕ್ರೇಜಿ ಮ್ಯಾಚ್. ಎಲ್ಲಿ ತೋರ್ಸು, ಟ್ಯಾಟೋ ತೋರ್ಸು ದೇವ್ರೆ. ಡಿಸಿಷನ್ ಪೆಂಡಿಂಗ್ ಇರು. ಔಟ್ ಇಲ್ಲ, ಔಟ್ ಆದ್ರೆ ಡ್ರಾನೇ ಅಲ್ವಾ? ಹೋಗ್ಬಿಟ್ಟಿದ ನಾನು ಆಲ್ರೆಡಿ. ಇವಾಗ ಹೊಡಿತಾನೆ ಗೈಸ್. ಅಂತೂ ಇಂತ RCB ಗೆದ್ಬಿಡ್ತು. ನಜ ಅವಾಗ ಸಕ್ಕ ಟೆನ್ಷನ್ ಆಗ್ತಾ ಇತ್ತು. ಸಪೋರ್ಟ್ ಲಾಸ್ಟ್ ಮ್ಯಾಚ್ ಆಲ್ ಮಾಡಿದ, ಈ ಮ್ಯಾಚ್ ಆಲ್ ಮಾಡ್ತಾನೆ ಅಂತ. ಹೆಂಗೋ ಫೈನಲಿ RCB ಗೆದ್ಬಿಡ್ತು ಅನ್ಕೊಳ್ಳಿ. ಇವಾಗ ನಿಮಗೆ ಕಳ್ಕೊಂಬೋದು. ನಾನು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ, RCB ಮ್ಯಾಚ್ ನೋಡ್ಬೇಕು ಅಂತ. ವ್ಲಾಗ್ ಎಡಿಟ್ ಮಾಡೋದು ಬಿಟ್ಟು ಬಂದ್ವಿ. ನಾಳೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಬಾಯ್. ಹಾಗೆ ಟ್ಯಾಟೂ ತೋರಿಸ್ಬಿಡು ನಿಂದು ಲಾಸ್ಟ್ ಒಂದ್ಸತಿ ನೀಟಾಗಿ ತೋರಿಸು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಡೈ ಹಾರ್ಟ್ ಫ್ಯಾನ್ ಕೊಹ್ಲಿಗೆ. ಅವ್ರ ಹೆಸರು ಏನೋ ಸುನಿಲ್ ವಿರಾಟ್ ಅಂತ ಇಟ್ಕೊಂಡಿದ್ದಾರೆ. ಕ್ರೇಜಿ ವಿತ್ ಸೈನು. ಕ್ರೇಜಿ ಸೂಪರ್ ಗೈಸ್. ವೆಲ್ಕಮ್ ಬ್ಯಾಕ್. ಗೈಸ್ ನಾವು ಇವಾಗ ಉಪ್ಪಿಂದೆಲ್ಲ ಬಂದು ರೆಸ್ಟ್ ಮಾಡೋ ಅಷ್ಟರಲ್ಲಿ ಸಾಯಂಕಾಲ ಹೋಗ್ಬಿಟ್ಟಿದೆ. ಇವಾಗ ಎದ್ದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂದ್ಕೊಳ್ಳಿ. 2 ಪಾರ್ಟು ನೋಡಿರ್ತೀರ ನೀವು. ತುಂಬ ದೊಡ್ಡದಾಗೋಯ್ತು ಬ್ಲಾಗ್, ಅದಕ್ಕೆ 2 ಪಾರ್ಟ್ ಮಾಡಿದ್ದೀನಿ ಅದನ್ನು. ತುಂಬ ಅಂದರೆ ಸಿಕ್ಕಾಪಟ್ಟೆ ತುಂಬ ದಿನ ಆಗಿತ್ತು ಆಚೆ ಹೋಗಿ. ಅಂದರೆ ಈ ಥರ ಟ್ರಿಪ್ಗೆಲ್ಲ ಹೋಗಿ ಕೆಲಸ ಅಂತ ಸ್ಟ್ರೆಸ್ಸಲ್ಲೇ ಇದ್ದೆ. ಸೊ ತುಂಬ ದಿನ ಆದಮೇಲೆ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂದ್ಕೊಳ್ಳಿ. ನೀವೆಲ್ಲರೂ ಈ ವ್ಲಾಗ್ನ ನಮ್ಮಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇದಾಗಿತ್ತು ನಮ್ಮ ಇನ್ನೊಂದು ಟ್ರಿಪ್ ವ್ಲಾಗ್. ನೀವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡು. ಸೊ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ರೋಹನ್ ರಾಜ್ ಸೈನಿಂಗ್ ಆಫ್. ಲವ್ ಯು ಆಲ್.